ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನಾವಿವತ್ತು ಆಧಾರ್ ಕಾರ್ಡ್ನ ಒಂದೇ ಪೇಜಲ್ಲಿ ಎರಡು ಸೈಡ್ ಹೇಗೆ ಪ್ರಿಂಟ್ ತೆಗಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಆಧಾರ್ ಕಾರ್ಡ್ ವೆಬ್ಸೈಟ್ನ ಓಪನ್ ಮಾಡಿಕೊಂಡು, ಇಲ್ಲಿ ನಾನು ತೋರಿಸ್ತಾ ಇರೋದು ರಿಟ್ರೀವ್ ಆಧಾರ್ ಕಾರ್ಡ್, ವೆರಿಫೈ ಆಧಾರ್ ಕಾರ್ಡ್. ನಿಮ್ಗೆ ಗೊತ್ತಿರೋ ಹಾಗೆ ನಾವೊಂದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಸ್ಕ್ರೋಲ್ ಮಾಡ್ತಾ ಇದ್ದೀನಲ್ಲ, ಇದೆಲ್ಲ ಆಧಾರ್ ಕಾರ್ಡ್ ಇರುವಂಥ ಒಂದು ಪಾಪಪ್ಸು. ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡು ನಾನು ಫೋಟೋಶಾಪಲ್ಲಿ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಒಂದು ನೆಕ್ಸ್ಟ್ ಪೇಜನ್ನು, ಒಂದು ಆಧಾರ್ ಕಾರ್ಡ್ದ ಅದು ಸೈಜ್ ಎಷ್ಟಿದೆಯೋ ಆ ಸೈಜ್ನ ಒಂದು ಎಂಟಿ ಪೇಜನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಹೊಸ ಪೇಜನ್ನು. ಅದನ್ನೆಲ್ಲ ಹಾಗಾಗಿ ಅದನ್ನು ಒಂದೇ ಪೇಜನ್ನು ಫ್ರಂಟನ್ನು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡ ನಂತರ ಆ ಪೇಜು ಹೇಗಪ್ಪ ಅಂತಂದರೆ ಅದಕ್ಕೆ ಅದನ್ನು ಫಿಟ್ ಮಾಡಬೇಕು. ಫಿಟ್ ಅಂತಂದರೆ ಹೇಗೆ ಅಂತಂದರೆ ಕಂಟ್ರೋಲ್ ಶಿಫ್ಟ್ ಇ ಅಂತ ಅದನ್ನು ಫಿಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಹೊಸ ಪೇಜನ್ನು ಓಕೆ ಮಾಡ್ಕೋಬೇಕು. A4 ಸೈಜ್ನ ಒಂದು ನ್ಯೂ ಪೇಜನ್ನು ಹೊಸ ತೆಗೆದುಕೊಂಡು ಇದನ್ನು ಅಲ್ಲಿ ಸ್ಕ್ರೋಲ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಇ ಅಂತ ಹೊಡೆದ್ರೆ ಅದು ಪೂರ್ತಿ ಸೆಲೆಕ್ಟ್ ಆಗುತ್ತೆ. ಸೀದಾ ಅಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಅದನ್ನು ಮ್ಯಾಕ್ಸಿಮೈಸ್ ಮಾಡಿಕೊಂಡು ಅದನ್ನು ಸೈಜ್ನ ಫಿಟ್ ಮಾಡಿಕೊಂಡು, ಇವಾಗ ನಾವು ಒಂದು A4 ಸೈಜ್ ಪೇಪರಲ್ಲಿ ಇದನ್ನು ಒಂದು ಪ್ರಿಂಟ್ ಕೊಡಬೇಕಾಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು Epson 3110 ಸೀರೀಸು. ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನಾನು ಯೂಸ್ ಮಾಡ್ತಾ ಇರೋ ಪ್ರಿಂಟರ್ ಹೆಸರು. ಯಾವುದಾದ್ರೂ ಹಿಡಿದ್ರೂ ನಡೆಯುತ್ತೆ. ಪ್ರಿಂಟ್ ಅಂತ ಕೊಟ್ಟಾಗ ಇಲ್ಲಿ 3110 ಇದೆ. ಈ ಪ್ರಿಂಟರನ್ನು ನಾವು ಪ್ರೊಸೆಸ್ ಕೊಟ್ಟು ಇಲ್ಲಿ ಏನು ಮಾಡಬೇಕಂತಂದರೆ, A4 ಶೀಟ್ ಇರಬೇಕು, ಪ್ಲೇನ್ ಪೇಪರ್ ಇದೆ, ಸ್ಟ್ಯಾಂಡರ್ಡ್ ಇದ್ದರೆ ನಡೀತದೆ, ಹೈ ಇದ್ದರೂ ಕೊಟ್ಟರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಕೊಟ್ಟು ಇವಾಗ ಪ್ರಿಂಟ್ ಸ್ಟಾರ್ಟ್ ಆಯಿತು. ಇವಾಗ ಅದೊಂದು ಒಂದೇ ಪೇಜ್ ಬರುತ್ತೆ. ಸ್ನೇಹಿತರೆ, ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿ ಥರ ಆಗಿರುವಂತಹ ಭಾಳಷ್ಟು ಪ್ರಿಂಟಿಂಗ್ ಸೊಲ್ಯೂಷನ್ಸ್ ಬಗ್ಗೆ, ಪ್ರಿಂಟರ್ ರಿಪೇರಿ ಇದ್ದರೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಆ ಥರ ಒಂದು ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ನಿಮಗೆ. ಈಗ ಪ್ರಿಂಟ್ ಬಂದಿದೆಯಲ್ಲ, ಅದನ್ನು ಬ್ಯಾಕ್ ಯಾವ ಥರ ಹಾಕಬೇಕು ನೋಡಿದ್ರಲ್ಲ, ಅದೇ ಪ್ರಿಂಟ್ ಸೇಮು ಲೇಯರ್ 1 ಆಗಿರುತ್ತೆ. ಅದನ್ನು ಡಿಲೀಟ್ ಮಾಡಿಕೊಂಡು ಮಿನಿಮೈಸ್ ಮಾಡಿಕೊಂಡು, ಇಲ್ಲಿ ಏನು ಪೇಜ್ ಸೆಟಪ್ ಮಾಡಿರ್ತೀವಲ್ಲ ಹೊಸ ಪೇಜನ್ನು, ಅಲ್ಲಿ ಕಂಟ್ರೋಲ್ ಅಂದರೆ ನಿಮ್ಗೆ ಗೊತ್ತಿದೆ, ಅದು ಕಂಟ್ರೋಲು ಶಿಫ್ಟು Z ಹೊಡೆದ್ರೆ ಅದು ಬ್ಯಾಕ್ ಹೋಗುತ್ತೆ. ಅಲ್ಲೇ ಅದನ್ನ ಸ್ಕ್ರೋಲ್ ಮಾಡ್ಕೊಂಬಿಡೋದು. ಬಾಜು ಇರುತ್ತಲ್ಲ ಇನ್ನೊಂದು ಪೇಜನ್ನು ಅದನ್ನು ಸೆಟ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಅದನ್ನ ಸ್ಕ್ರೋಲ್ ಮಾಡ್ಕೋಬೋದು, ಇಲ್ಲಾಂದರೆ ಅಲ್ಲಿ ಸ್ವಲ್ಪ ಅದು ಆ ಬಾರಿಂದ ಅದನ್ನ ಜಗ್ಬೋದು. ರೈಟ್, ಆ ಥರ ಮಾಡಿಕೊಂಡು ಫಿನಿಶ್ ಅಂತ ಕೊಟ್ಟು ಕಂಟ್ರೋಲ್ ಶಿಫ್ಟ್ ಇ. ರೈಟ್, ಕಂಟ್ರೋಲ್ ಶಿಫ್ಟ್ ಇನ ಹೊಡೆದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಈ ಪೇಜನ್ನು ನಾವು ಆವಾಗಲೇ ರೈಟ್ ಸೈಡ್ ಹಾಕಿದ್ವಿ, ಇವಾಗ ಲೆಫ್ಟ್ ಸೈಡ್ ಹಾಕಬೇಕು. ರೈಟ್, ಅದು ಶಿಫ್ಟ್ ಆದಮೇಲೆ ಇವಾಗ ಏನು ಮಾಡಬೇಕು, ಆ ಪೇಜನ್ನು ಇರುವಂಥದ್ದಲ್ಲಿ ಅಲ್ಲೇ ನಾವು ಏನು ಮಾಡಬೇಕು, ಪ್ರಿಂಟ್ ಕೊಡಬೇಕು. ಸೆಟ್ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ಸೆಟಪ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡು ಒಂಚೂರು ಚೇಂಜಸ್ ಆದರೆ ಪ್ರಿಂಟರ್ಸ್ದು ಎಡ್ಜು ಹೋಗುತ್ತೆ. ಸೇಮ್ ಆಪ್ಷನ್ಸ್ ಇದ್ದಲ್ಲಿ ಕ್ಲಿಕ್ ಮಾಡ್ಕೊಂಡು ಮತ್ತೆ ಆ ಪ್ರಿಂಟನ್ನು ಕೊಟ್ಟರೆ ಅದು ಪೇಜ್ ಓಪನ್ ಆಗುತ್ತೆ. ಪ್ರಿಂಟ್ ಬಂದಾಗ ಎರಡೂ ಸೈಡ್ ಪೇಜ್ ಓಪನ್ ಆಗಿರುತ್ತೆ, ಎರಡೂ ಸೈಡ್ ಪ್ರಿಂಟ್ ಆಗಿರುತ್ತೆ. ಒಂದು ಆಧಾರ್ ಕಾರ್ಡ್ನ ಅದನ್ನು ನಾವು ಯಾವ ರೀತಿ ಬೇಕಂತ ಆ ಥರ ಕಟ್ ಮಾಡಿಕೊಂಡು ಲ್ಯಾಮಿನೇಷನ್ ಮಾಡಿ ಕೊಟ್ಟರೆ ಮುಗೀತು.
ಇದು ಈಸಿ. ಪೇಪರ್ ಸೇವ್ ಆಗುತ್ತೆ. ಅಂತಂದರೆ ಒಂದು A4 ಸೈಜಲ್ಲಿ 2 ಆಧಾರ್ ಕಾರ್ಡ್ ತೆಗಿಬೋದು. ಮೊದಲು ಒಂದೇ ತೆಗಿಬೇಕಿತ್ತು. ಅದನ್ನ ನಾವು ಫೋಲ್ಡ್ ಮಾಡಿ ಕಟ್ ಮಾಡಿ ಲ್ಯಾಮಿನೇಷನ್ ಕೊಡಬೇಕಾಗಿತ್ತು.